ಕಲ್ಲುಕ್ವಾರೆಯ ನೀರಿನಲ್ಲಿ ಮುಳುಗಿ ಶಾಲಾ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿದ್ದಾನೆ. ಆ ವಿದ್ಯಾರ್ಥಿ ತಾಯಿಯ ಜೊತೆ ಬಟ್ಟೆ ತೊಳೆಯೋ ಜಾಗಕ್ಕೆ ತೆರಳಿದ್ದ. ಕಲ್ಲುಕ್ವಾರಿಯಲ್ಲಿ ಸಂಗ್ರಹವಾಗಿದ್ದ ನೀರಿನಲ್ಲಿ ಬಟ್ಟೆ ತೊಳೆಯಲು ಅಮ್ಮನ ಜೊತೆ ತೆರಳಿದ್ದ ಶಮಂತ್ ಮರಳಿ ಬಾರದ ಲೋಕಕ್ಕೆ ಹೋಗಿದ್ದಾನೆ. ಈ ಘಟನೆ ನಡೆದಿರೋದು ಹೊಸನಗರ ತಾಲೂಕಿನ ಬ್ರಹ್ಮೇಶ್ವರ ಅಂಬೇಡ್ಕರ್ ಕಾಲೋನಿಯಲ್ಲಿ. ಕಲ್ಲುಕ್ವಾರಿಗೆ ತೆರಳಿದ್ದ ವೇಳೆ ಈ ದುರಂತ ಸಂಭವಿಸಿದೆ. ಮಾರುತಿಪುರ ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಶಮನ್ ಮೃತಪಟ್ಟಿದ್ದಾನೆ. ತೊಳೆದ ಬಟ್ಟೆಗಳನ್ನ ತರುವ ವೇಳೆ ಈ ಘಟನೆ ನಡೆದಿದೆ. ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈತ ಹೊಸನಗರ ತಾಲೂಕಿನ ಬ್ರಹ್ಮೇಶ್ವರ ಅಂಬೇಡ್ಕರ್ ಕಾಲೋನಿಯ ಹುಡುಗ. ಈತನ ಹೆಸರು ಶಮಂತ್. 10ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಈ ವಿದ್ಯಾರ್ಥಿ ತಾಯಿಯ ಜೊತೆ ಬಟ್ಟೆ ತೊಳೆಯೋ ಜಾಗಕ್ಕೆ ತೆರಳಿದ್ದ. ಕಲ್ಲು ಕ್ವಾರಿಯಲ್ಲಿ ಸಂಗ್ರಹವಾಗಿದ್ದ ನೀರಿನಲ್ಲಿ ಬಟ್ಟೆ ತೊಳೆಯೋದಕ್ಕೆ ಅಮ್ಮನ ಜೊತೆ ತೆರಳಿದ್ದ. ಇದೀಗ ಶಮಂತ್ ಮರಳಿ ಬಾರದ ಲೋಕಕ್ಕೆ ಹೋಗಿದ್ದಾನೆ. ಈ ಘಟನೆ ನಡೆದಿರುವಂತಹದ್ದು ಹೊಸನಗರ ತಾಲೂಕಿನ ಬ್ರಹ್ಮೇಶ್ವರ ಅಂಬೇಡ್ಕರ್ ಕಾಲೋನಿಯಲ್ಲಿ. ಕಲ್ಲು ಕ್ವಾರಿಗೆ ತೆರಳಿದಂತಹ ವೇಳೆ ಈ ದುರಂತ ಸಂಭವಿಸಿದೆ. ಮಾರುತಿಪುರ ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಶಮಂತ್ ಇದೀಗ ಮೃತಪಟ್ಟಿದ್ದಾರೆ. ತೊಳೆದ ಬಟ್ಟೆಗಳನ್ನ ತರುವಂತಹ ವೇಳೆ ಈ ಘಟನೆ ನಡೆದಿದ್ದು ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.